ಪ್ರಿಯರೇ, ಪ್ರಮುಖ 4 ಮೂತ್ರಪಿಂಡಗಳು ಲಭ್ಯವಿದೆ. ನೀವು ಯಾವಾಗ ಬೇಕಾದರೂ ಬಂದು ಬಾಚಿಕೊಂಡು ಹೋಗಿ, ನೀವೇ ತಗಲಾಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಈ ರೀತಿಯ ಒಂದು ಫಾರ್ವರ್ಡೆಡ್ ಮೆಸೇಜು ಬಹಳ ಗ್ರೂಪ್ಗಳಲ್ಲಿ ಓಡಾಡ್ತಿದೆ. ಇದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಈ ಒಂದು ಫಾರ್ವರ್ಡೆಡ್ ಮೆಸೇಜ್ ಸತ್ಯನ ಸುಳ್ಳ ವಿಷಯ ಬಹಳ ಮುಖ್ಯ ಆಗುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ದೆ ಯಾರೋ ಕಳಿಸಿದ್ರು, ನೀವು ಕಳಿಸಿರಿ. ಖಂಡಿತ ನಾನು ಇದನ್ನು ನಿಮ್ಮನ್ನು ತಪ್ಪು ಅನ್ನಲ್ಲ. ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಒಳ್ಳೆಯದೇ. ಸೆಂಡ್ ಮಾಡ್ತಿರೋದು ಮಾನವೀಯ ದೃಷ್ಟಿಯಿಂದ, ಅದು ನಮ್ಮ ಭಾರತೀಯರ ಸಂಸ್ಕೃತಿ. ಯಾರಿಗಾರು ಸಹಾಯ ಮಾಡತಕ್ಕಂಥದ್ದು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಬಟ್ ಫಾರ್ವರ್ಡ್ ಮಾಡೋ ಮುಂಚೆ ಈ ಮೆಸೇಜ್ ಅಂತ ಅಲ್ಲ, ಯಾವುದೇ ಮೆಸೇಜ್ ಇರಲಿ, ಫಸ್ಟು ಅದರಲ್ಲಿರೋ ನಂಬರ್ಗೆ ಒಮ್ಮೆ ಕಾಲ್ ಮಾಡಿ. ನೀವು ಕಾಲ್ ಮಾಡಾದಮೇಲೆ ಗೊತ್ತಾಗುತ್ತೆ. ನೋಡಿ, ಈಗ ಒಂದು ನಂಬರ್ಗೆ ಅದೇ ಗ್ರೂಪಲ್ಲಿರೋ ಒಂದು ಅವ್ರೇನು ಕಳಿಸಿದ್ದಾರೆ, ಐ ಮೀನ್ ಫಾರ್ವರ್ಡೆಡ್ ಇದೆ, ಅದೇ ನಂಬರ್ಗೆ ಒಂದು ಕರೆ ಮಾಡ್ತಾ ಇದ್ದೀನಿ. ಕರೆ ಮಾಡಿದ್ರೆ ಏನು ಬರುತ್ತೆ ಕೇಳಿಸ್ಕೊಳ್ಳಿ. ಇದು ಒಂದು ನಂಬರ, ಇವೆಲ್ಲ ಸ್ಪ್ಯಾಮು. ಯಾರೋ ನಾಯ್ಡು ಅಂತ ತೋರಿಸ್ತಾ ಇದೆ ಇದರಲ್ಲಿ, ಟ್ರೂ ಕಾಲರು ಅಥವಾ ಐಕಾನಲ್ಲಿ. ಮತ್ತೊಂದು ನಂಬರಿಗೆ ಕರೆ ಮಾಡ್ತಾ ಇದ್ದೀನಿ. ಸೊ ಇದು ಫಾರ್ ಎಕ್ಸಾಂಪಲ್ ಅಷ್ಟೇ, ಇದು ಸಿಂಗಲ್ ಎಕ್ಸಾಂಪಲ್ಲು. ಈ ಥರದ್ದು 100 ಎಕ್ಸಾಂಪಲ್ಸು ನಿತ್ಯ ಬರ್ತಿರುತ್ತೆ. ಫಾರ್ವರ್ಡೆಡ್ ಮೆಸೇಜ್ಗಳನ್ನ ನೀವು ಫಾರ್ವರ್ಡ್ ಮಾಡೋಕ್ಕೆ ಮುಂಚೆ ಆ ಮೆಸೇಜ್ ಸತ್ಯನ ಸುಳ್ಳ, ಅದರಿಂದ ಏನಾದ್ರು ಉಪಯೋಗ ಆಗುತ್ತಾ ಆಗಲ್ವಾ, ಅದಕ್ಕೆ ಒಂದೇ ಒಂದು ಟೆಸ್ಟ್ ಅಂದರೆ ಆ ನಂಬರ್ಸ್ಗೆ ಕರೆ ಮಾಡಿ ಸಾಕು. ತುಂಬ ಜನ ಈ ಬ್ಲಡ್ ಗ್ರೂಪ್ಗೂ ಕಳಿಸ್ತಾರೆ. ಬ್ಲಡ್ ಗ್ರೂಪಲ್ಲಿ ನಾನು ಯಾವ ಸಮಯದಲ್ಲಿ ಬೇಕಾದ್ರೂ ರಕ್ತದಾನ ಮಾಡ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಬರೆದ್ಬಿಟ್ಟು ಅದ್ರ ಕೆಳಗೆ 100 ನಂಬರು. ಅದಕ್ಕೆ ಒಂದಕ್ಕೂ ತಲೆ ಬುಡ ಇರೋಲ್ಲ. ಕೆಲವು ನಂಬರು 8 ಇರ್ತವೆ, 9 ಇರ್ತವೆ, ಅಥವಾ 11 ಇರ್ತವೆ, 12 ಇರ್ತವೆ. ನಂಬರ್ಸು ಒಂದೂ ಪ್ರಾಪರಾಗಿರಲ್ಲ. ಯಾವುದೋ ಒಂದಷ್ಟು ಜನರ ನಂಬರ್ ಇರುತ್ತೆ, ಐ ಮೀನ್ ಹೆಸರುಗಳಿರುತ್ತೆ, ಅದ್ರ ಮುಂದೆ ನಂಬರ್ ಹಾಕಿರ್ತಾರೆ. ಒಂದೂ ವರ್ಕ್ ಆಗೋಲ್ಲ, ಯಾರಿಗೂ ಫೋನು ಹೋಗಲ್ಲ. ಸೊ ಈ ರೀತಿಯ ಮೆಸೇಜಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸಮಯ ಹಾಳು ಮಾಡ್ಕೊಳ್ಳೋದ್ರ ಜೊತೆ ನಮ್ಮಗಳ ಸಮಯನೂ ಹಾಳಾಗ್ತದೆ. ಹಾಗಾಗಿ ಈ ಸಮಯನ ನಿಜವಾಗ್ಲೂ ವ್ಯಾಲ್ಯೂಬಲ್ ಆಗಿ ಇಟ್ಕೊಂಡು, ಬೇರೆ ಏನಾದರೂ ಒಳ್ಳೆ ಮೆಸೇಜನ್ನು ಸಿಕ್ಕರೆ, ಒಂದು ಒಳ್ಳೆ ಮಾಹಿತಿ ಕೊಡೋ ಥರ ಇದ್ದರೆ ಅದನ್ನು ಹಂಚಿ. ನಾನು ಅದನ್ನು ತಪ್ಪನ್ನಲ್ಲ. ಬಟ್ ಈ ರೀತಿಯ ಮೆಸೇಜಸ್ಸು ನಿಮ್ಮ ಸಮಯದ ಜೊತೆ ನಮ್ಮ ಸಮಯವನ್ನು ತೇಗುತ್ತೆ. ಜೊತೆಗೆ ಯಾವುದೇ ಮೂತ್ರಪಿಂಡ ಇರಲಿ, ಕಿಡ್ನಿ, ಲಿವರು ಅಥವಾ ಹಾರ್ಟು, ಯಾವುದನ್ನು ಸೇಲ್ಗೆ ಯಾರೂ ಕೊಡಲಿಕ್ಕಾಗಲ್ಲ. ಲಭ್ಯವಿದೆ ಅಂತ ಹಾಕಿದ್ದಾರೆ, ಆ ನಂಬರ್ಸ್ ಹೋಗಲ್ಲ. ಮತ್ತು ಎಲ್ಲಿ ಲಭ್ಯವಿದೆ, ಹೆಂಗೆ ಅದನ್ನ ತೊಗೊಳ್ಳೋದು, ಹೆಂಗೆ ನಾವು ತಗೊಳಕ್ಕೊಳ್ಳೋದು, ನುಂಗದ ಇಲ್ಲ ಆಪ್ರೇಷನ್ ಮಾಡ್ತಾರೆ, ಹೆಂಗೆ ನಮಗೆ ತಗೊಳಕ್ತಾರೆ. ಸೊ ಒಂದು ಬೇಸಿಕ್ ನಾಲೆಜ್ ತಿಳ್ಕೊಳ್ಳಿ. ಯಾವುದೇ ಒಂದು ಡೆಡ್ ಬಾಡಿ ಸಿಕ್ಕುತ್ತೆ, ಐ ಮೀನ್ ಯಾವುದೇ ಒಂದು ಆಕ್ಸಿಡೆಂಟ್ ಅಂಥ ಕೇಸು, ಕೋಮಾಗೆ ಹೋದರೆ, ಇನ್ನೊಂದಾದರೆ, ಆ ಒಂದು ಹಾಸ್ಪಿಟ್ಲು ಅಥವಾ ಯಾವುದೋ ಒಂದು ಚಿಕ್ಕ ಕ್ಲಿನಿಕಲ್ಲೋ ಹಾಸ್ಪಿಟ್ಲಲ್ಲೋ ಸುಮಾರಾಗಿರೋದ್ರಲ್ಲಿ ಅದೆಲ್ಲ ಮಾಡಲ್ಲ. ಅವೇನಿದ್ರೂ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಿರುತ್ತೆ, ಅಥವಾ ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಹಾಸ್ಪಿಟಲ್ಸ್ ಇರುತ್ತೆ. ಲೈಕ್ ಸ್ಪರ್ಶ ಇದೆಯಲ್ಲ, ಇದ್ರದ್ದು ಬರೀ ಇದೇ ಕೆಲಸ. ಲೈಕ್ ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ, ಯಾವ ಪಾರ್ಟ್ಗಳು ಬಾಡಿದು, ಹ್ಯೂಮನ್ ಬಾಡಿದು, ಆ ಹ್ಯೂಮನ್ ಬಾಡಿ ಪಾರ್ಟ್ಗಳ ಬಗ್ಗೆ ಅವ್ರಿಗೆ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ರಿಕ್ವೈರ್ಮೆಂಟು. ನಮಗೀಗ ಯಾವುದೋ ಒಂದು ಕಿಡ್ನಿ ಬೇಕಂತ ಒಂದು ರಿಜಿಸ್ಟರ್ ಆಗಿರುತ್ತೆ. ಯಾವುದೇ ಪೇಷಂಟ್ಗೆ ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ. ಲೈಕ್ ಇಷ್ಟು ಲಕ್ಷಕ್ಕೆ ಒಂದು ಕಿಡ್ನಿ ಕೊಡಿಸ್ತೀವಿ ಅಂತ ಒಂದು ಹಾಸ್ಪಿಟ್ಲುಗಳು ಕಮಿಟ್ ಆಗಿರುತ್ತೆ. ಅವಕ್ಕೆಲ್ಲ ರಿಜಿಸ್ಟ್ರೇಷನು, ಬಿಲ್ಲಿಂಗ್ ಎಲ್ಲ ಆಗಿರುತ್ತೆ. ಸೊ ಅದು ಸೀನಿಯಾರಿಟಿ ವೈಸು ಪೇಷಂಟ್ ಆ ಥರದ್ದು ಯಾರಾದ್ರೂ ಕೋಮಾಗೆ ಹೋದರೆ, ಅಥವಾ ಬ್ರೈನ್ ಡೆಡ್ ಆದರೆ, ಅಥವಾ ಇನ್ನೇನೋ ಆಗುತ್ತೆ, ಅಂಥ ಪೇಷಂಟ್ನ ಅಟೆಂಡ್ರು ಅಂದರೆ ಅವರ ತಂದೆ ತಾಯಿ ಅಥವಾ ಪೋಷಕರು ಯಾರೇ ಇರಲಿ, ಅವರು ಇವರಿಗೆ ಬರೆದು ಕೊಡ್ತಾರೆ. ನಾವು ಈ ಬಾಡಿನ ನಿಮಗೆ ಡೊನೇಟ್ ಮಾಡ್ತಿದ್ದೀವಿ, ಇದನ್ನು ನೀವು ಬಳಸ್ಕೋಬೋದು ಅಂತಲೋ ಇನ್ನೊಂದು, ಅಥವಾ ಕಿಡ್ನಿನ ಬಳಸ್ಕೊಳ್ಳಿ ಅಂತಲೋ ಏನೋ ಆದಾಗ, ಆ ಒಂದು ಯಾವ ರೀತಿ ಅದು ವರ್ಕ್ ಆಗುತ್ತೋ ನನಗದು ಗೊತ್ತಿಲ್ಲ. ಮೇ ಬಿ ಆ ದುಡ್ಡನ್ನ ಆ ಒಂದು ಯಾರು ಬಾಡಿ ಕೊಟ್ಟಿರ್ತಾರೋ ಅವ್ರಿಗೋಗುತ್ತೋ, ಯಾವುದೋ ಒಂದು ಇರುತ್ತೆ. ಅದು ಯಾವ ಥರ ಬೇಸಸ್ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಯೂಸ್ ಇಲ್ಲ ನಮಗೆ. ಹಾಗಾಗಿ ಸೊ ಆ ರೀತಿಯ ಒಂದು ಕಮಿಟ್ಮೆಂಟ್ ಮೇಲೆ ಒಂದು ಯಾವುದೇ ಒಂದು ಹ್ಯೂಮನ್ ಬಾಡಿ ಆರ್ಗನ್ಸ್ನ ನೀವು ಡೊನೇಟ್ ಮಾಡ್ಬೋದು, ಅಥವಾ ಅದನ್ನು ಬೇಕಿರೋವಂಥವ್ರು, ರಿಕ್ವೈರ್ಡ್ ಇರೋರು ಪಡ್ಕೋಬೋದು. ಅದನ್ನು ಬಿಟ್ಟು ಈ ಥರ ಮೆಸೇಜ್ ಹಾಕ್ಬಿಟ್ಟು ನಾನು 4 ಮೂತ್ರಪಿಂಡ ಮಾರ್ತೀನಿ, ನಾನು 5 ಆರ್ಟ್ ಮಾರ್ತೀನಿ ಅಂದರೆ ಅದು ಯಾವುದು ಸಾಧ್ಯನೇ ಇಲ್ಲ. ಸಾಕಷ್ಟು ವರ್ಷದಿಂದ ಫಾರ್ವರ್ಡ್ ಆಗ್ತಾಯಿದೆ ಅದು. ಒಂದು ಕಾಮನ್ ಸೆನ್ಸ್ ಅಂದರೆ ಅದು ವರ್ಕ್ ಆಗ್ತಿದೆಯಾ ನಂಬರ್ಸು, ಆ ನಂಬರ್ಗೆ ಕರೆ ಹೋಗುತ್ತಾ ಹೋಗಲ್ವ, ಇಷ್ಟ ನೋಡ್ಕೊಳ್ಳಿ, ಇನ್ನೇನು ಮಾಡಬೇಡಿ. ಇಷ್ಟು ಮಾಡ್ತಂದರೆ ಬಹುಶಃ ನಿಮಗೆ ಈ ರೀತಿ ಫಾರ್ವರ್ಡೆಡ್ ಮೆಸೇಜ್ ಮಾಡಿ ನಮಗೂ ಕೆಲಸ ಇಲ್ದಂಗೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಒಂದು ಕಂಟೆಂಟ್ ಥರ ಕೊಡೋಕ್ಕೆ ಹೋಗಬೇಡಿ. ಇನ್ನಾದ್ರೂ ಯಾವುದೇ ಒಂದು ಹ್ಯೂಮನ್ ಆರ್ಗನ್ಸ್ ಬಾಡಿದು ಅಷ್ಟು ಈಸಿಯಾಗಿ ನಿಮಗೆ ಸಿಗೋ ಅಂಥದ್ದಲ್ಲ. ಯಾರಂದ್ರೆ ಅವರು ಈ ರೀತಿ ಬೀದಿಲಿಟ್ಟು ಮಾರಲಿಕ್ಕೂ ಬರಲ್ಲ. ಹಾಗಾಗಿ ಅದಕ್ಕೆ ಅದರದ್ದೇ ಆದಂಥ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಂಡರಲ್ಲಿ ವರ್ಕ್ ಆಗುತ್ತೆ. ಅದೆಲ್ಲನೂ ಸರಳವಾಗಿ ಆಗೋದಲ್ಲ. ನೀವು ಕೇಳಿದಕ್ಕೆ ಯಾವ ಪಾರ್ಟು ಸಿಗಲ್ಲ.
ಅಥವಾ ಸೀನಿಯಾರಿಟಿ ವೈಸೇ ಅದು ಹೋಗ್ತಕ್ಕಂಥದ್ದು ಬಿಟ್ಟರೆ ಅಷ್ಟು ಈಸಿಯಾಗಿ ಯಾವ ಪಾರ್ಟು ನಿಮ್ಗೆ ಈಸಿಯಾಗಿ ಸಿಗೋವಂಥದ್ದಲ್ಲ. ಅದ್ರ ಕಡೆ ಗಮನ ಕೊಡಿ ಅಂತ ತಿಳಿಸ್ತಾ, ಈ ರೀತಿ ಮೆಸೇಜ್ ಕಳ್ಸೋ ಮುಂಚೆ ಅಲ್ಲಿರೋ ನಂಬರ್ಸ್ ವರ್ಕ್ ಆಗ್ತಿದೆಯೋ ಅವು ಪ್ರಾಪರ್ ನಂಬರ್ಸು ಇಲ್ಲ ಅದನ್ನು ಫೈಂಡ್ ಔಟ್ ಮಾಡಿ ಕ್ಲಾರಿಟಿ ತೊಗೊಂಡು ನಂತರ ಫಾರ್ವರ್ಡ್ ಮಾಡಿ. ಇದರಿಂದ ಒಂದಷ್ಟು ಸಮಯ ನಿಮ್ಮದು ನಮ್ಮದು ಎರಡು ಉಳಿತು ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಬಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.